ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಚಂದ್ರಿಕಾ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಈ ವಿಡಿಯೋಸ್ ನ ನೋಡ್ತಾ ಇದ್ರೆ ನನ್ನ ಎಲ್ಲಾ ಹಿಂದಿನ ವಿಡಿಯೋಸ್ ನ ಹೋಗಿ ನೋಡಿ. ನಿಮ್ಗೆ ಆ ಕಂಟೆಂಟ್ ರಿಲೇಟಬಲ್ ಇದೆ ಅಥವಾ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ಹೇಳಕ್ ಹೊರಟಿರೋ ವಿಷಯ, ಪ್ರೆಗ್ನೆಂಟ್ ವುಮೆನ್ ಲೈಫ್ ಅಲ್ಲಿ ಅವರ ಡಯಟ್ ಅಲ್ಲಿ ಯಾವ್ಯಾವ ಫುಡ್ ನ ಇನ್ಕ್ಲೂಡ್ ಮಾಡ್ಕೊಬೇಕು, ಅದು ಮಗುವಿನ ಬೆಳವಣಿಗೆಗೆ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಕ್ ಹೊರಟಿದ್ದೀನಿ. ಸೊ ಕರೆಂಟ್ಲಿ ನಂಗೆ 4th ಮಂತ್ ಕಂಪ್ಲೀಟ್ ಆಗಿ 5th ಮಂತ್ ರನ್ನಿಂಗ್ ಅಲ್ಲಿದೆ. ಸೊ ಬೇಸಿಕಲಿ ನಾನು ಏನೇನು ಇವತ್ತು ತಿಂದಿದ್ದೀನಿ ಆರ್ ಡೈಲಿ ಯಾವ್ಯಾವ ತರದ ಪದಾರ್ಥಗಳನ್ನ ತಿಂತೀನಿ, ಪ್ರೋಟೀನ್ ಆಗ್ಲಿ, ಕಾರ್ಬ್ಸ್ ಆಗ್ಲಿ ಅಂಡ್ ಸಲಾಡ್ಸ್ ಅಲ್ಲಿ ಏನೇನ್ ತಿಂತೀನಿ, ಇದೆಲ್ಲದ್ರ ಬಗ್ಗೆ ನಿಮ್ಗೆ ಒಂದಷ್ಟು ಇನ್ಫಾರ್ಮೇಶನ್ಸ್ ನ ಕೊಡಕ್ ಹೋಗ್ತಾ ಇದ್ದೀನಿ. ಬೇಸಿಕಲಿ ಇದು ವಾಟ್ ಐ ಈಟ್ ಇನ್ ಅ ಡೇ ಅನ್ನೋ ಒಂದು ವಿಡಿಯೋ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನನ್ನ ಡೇ ಸ್ಟಾರ್ಟ್ ಮಾಡೋದು ಬಿಸಿ ನೀರು ಕುಡಿಯೋದ್ರಿಂದ. ಸೊ ಕಂಪ್ಲೀಟ್ ಡೇ ಒಂದು 2 to 3 ಲೀಟರ್ಸ್ ಅಷ್ಟು ನೀರು ಕುಡಿಯೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಪ್ರೆಗ್ನೆನ್ಸಿಯಲ್ಲಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಮಾರ್ನಿಂಗ್ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದನ್ನು ಮರಿಬೇಡಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಅಂತ ಬಂದರೆ ಹೊರಗೆ, ಈಗ ಪ್ರೆಗ್ನೆನ್ಸಿಯಲ್ಲಿ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೇಲೇ ನಿಮ್ಗೆ ಬೇಕಾಗಿರೋದನ್ನು ಹೈಜೀನ್ ಆಗಿ ಆರೋಗ್ಯಕರವಾಗಿ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಅನ್ನೋದು ನನ್ನ ಒಂದು ನಂಬಿಕೆ. ಸೊ ನೀವು ಯಾವುದೇ ಒಂದು ಡಯಟ್, ಪ್ರೆಗ್ನೆಂಟ್ ಆರ್ ನಾರ್ಮಲ್ ಆಗಿ ಇದ್ರೂ ಪರವಾಗಿಲ್ಲ, ನಿಮ್ಮ ಒಂದು ಡಯಟಲ್ಲಿ ಕಾರ್ಬ್ಸ್, ಪ್ರೋಟೀನ್, ಸಲಾಡ್ಸ್ ಇವೆಲ್ಲನೂ ಇರಲೇಬೇಕು. ಆ್ಯಂಡ್ ಇದನ್ನು ಎವ್ರಿ ಮೀಲ್ ಡಯಟಲ್ಲೂ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೂ ನಿಮ್ಮ ಹೊಟ್ಟೆಯಲ್ಲಿ ಬೆಳೀತಿರುವ ಮಗುವಿನ ಆರೋಗ್ಯ ದೃಷ್ಟಿಯಿಂದಲೂ ಸಹ ಅದು ಒಳ್ಳೆಯದು ಅಂತ ನನಗನ್ಸುತ್ತೆ. ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಇಡ್ಲಿ ಮಾಡ್ಕೊಂಡಿದ್ದೀನಿ. ಮನೆಯಲ್ಲೇ ಸಬ್ಸಿಗೆ ಸೊಪ್ಪು ಸಹ ಇತ್ತು. ಸೊ ಸಬ್ಸಿಗೆ ಸೊಪ್ಪು, ಕಡಲೆಬೇಳೆ ಎಲ್ಲನೂ ಹಾಕಿ ಒಂದು ಮಸಾಲ ಇಡ್ಲಿ ಥರ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಕಾಂಬಿನೇಷನ್ ಆಗಿ ಸ್ವಲ್ಪ ವೆಜಿಟೇಬಲ್ಸ್, ತೊಗರಿಬೇಳೆ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಿ. ತೊಗರಿಬೇಳೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿದ್ದೀನಿ, ಬಿಕಾಸ್ ಅದರಲ್ಲಿರೋ ಪ್ರೋಟೀನ್ ಅಂಶ ಬಾಡಿಗೆ ಹೋಗಲಿ ಅನ್ನೋದು. ಸೊ ಇಡ್ಲಿನ ಮಾಡೋದಕ್ಕೆ ನಿಮಗೆ ತುಂಬ ಎಣ್ಣೆನೂ ಅಗತ್ಯವಿಲ್ಲ. ಆ್ಯಂಡ್ ಇದು ಫರ್ಮೆಂಟ್ ಆಗಿರುವಂತಹ ಒಂದು ಬ್ಯಾಟರ್. ದಿಸ್ ಇಸ್ ಗುಡ್ ಫಾರ್ ಅವರ್ ಹೆಲ್ತ್. ಆ್ಯಂಡ್ ಸ್ಟೀಮಲ್ಲಿ ಬೇಯಿಸೋದ್ರಿಂದ ಹೆಚ್ಚಿನ ಎಣ್ಣೆಯೂ ಹಾಕಿರೋದಿಲ್ಲ. ಸೊ ನಿಮ್ಮ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದಾಗಿರುತ್ತೆ. ಆ್ಯಂಡ್ ಇಲ್ಲಿ ಎವ್ರಿ ಮೀಲಲ್ಲೂ ನಾನು ಗೀನ ಯೂಸ್ ಮಾಡ್ತೀನಿ, ಬಿಕಾಸ್ ಗುಡ್ ಫ್ಯಾಟ್ ಬಾಡಿಗೆ ಬೇಕು ಅನ್ನೋದು. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಆಫ್ಟರ್ 2 hours ನಮಗೆ ಹೊಟ್ಟೆ ಹಸಿಯೋದು ಸಹಜ. ಪ್ರೆಗ್ನೆಂಟ್ ವುಮೆನ್ಸ್ಗೆ ಇದು ಆಬ್ವಿಯಸ್ಲಿ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ, ಬೇಗ ಹೊಟ್ಟೆ ಹಸಿವಾಗೋದು. ಸೊ ಇಲ್ಲಿ ಮಿಡ್ ಸ್ನ್ಯಾಕ್ ಅನ್ನೋದ್ರ ಬಗ್ಗೆ ನಾನೀಗ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ನಾನು ಮಿಡ್ ಸ್ನ್ಯಾಕ್ಸ್ನಲ್ಲಿ ಏನೇನಿದೆ, ತುಂಬ ಆಪ್ಷನ್ಸ್ ಇರುತ್ತೆ. ಫ್ರೂಟ್ಸ್ ಸಿಗುತ್ತೆ, ಡ್ರೈ ಫ್ರೂಟ್ಸ್ ಸಿಗುತ್ತೆ, ಅವ್ರ ಮನೇಲೆ ಮಾಡಿರೋಂಥ ಪ್ರೋಟೀನ್ ಲಡ್ಡು ಸಿಗುತ್ತೆ. ಇವೆಲ್ಲನೂ ನೀವು ಮಿಡ್ ಸ್ನ್ಯಾಕ್ಸಲ್ಲಿ ಯೂಸ್ ಮಾಡ್ಬೋದು. ಅವ್ರ ಮಜ್ಜಿಗೆ ಆ್ಯಂಡ್ ಎಳ್ನೀರು ಇವೆಲ್ಲನೂ ನೀವು ಇನ್ಕ್ಲೂಡ್ ಮಾಡ್ಕೊಬೋದು. ನಾನು ಇವತ್ತು ನನ್ನ ಮಿಡ್ ಸ್ನ್ಯಾಕಲ್ಲಿ ಏನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಇವತ್ತು ಮಿಡ್ ಸ್ನ್ಯಾಕ್ಸ್ಗೆ ಯೂಶ್ವಲಿ ನಾನು ತೊಗೊಳ್ಳೋದು ಫ್ರೂಟ್ಸು. ಸೊ ಸಮ್ಟೈಮ್ಸ್ ತುಂಬ ಟೈಮ್ ಜಾಸ್ತಿ ಇದ್ದಾಗ, ಪ್ರೋಟೀನ್ ಇಂಟೇಕ್ ಮಾಡಬೇಕು ಅಂತ ಅನ್ನಿಸ್ದಾಗ ಪ್ರೋಟೀನ್ ಜೊತೆ ಅಂದರೆ ಪ್ರೋಟೀನ್ಗಾಗಿ ನಾನು ಇಲ್ಲಿ ಯೋಗರ್ಟ್ನ ತೊಗೋತಾ ಇದ್ದೀನಿ. ಇಲ್ಲಿ ನಾನು ತೊಗೊತಿರೋದು 100 ಗ್ರಾಮ್ ಯೋಗರ್ಟ್. 100 ಗ್ರಾಮ್ ಯೋಗರ್ಟ್ ಬಂದ್ಬಿಟ್ಟು 8 ಗ್ರಾಮ್ ಪ್ರೋಟೀನ್ಸ್ ಇರುತ್ತೆ. ಆ್ಯಂಡ್ ನಾನು ಮನೇಲಿ ಯಾವ್ಯಾವ ಫ್ರೂಟ್ಸ್ ಅವೈಲೇಬಲ್ ಇರುತ್ತೋ ಆ ಎಲ್ಲ ಫ್ರೂಟ್ಸ್ನೂ ಕಟ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ನೂ ಸಹ ಇಲ್ಲಿ ಮಿಕ್ಸ್ ಮಾಡ್ತೀನಿ. ಅದಾದಮೇಲೆ ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಇವೆಲ್ಲವನ್ನು ಹಾಕಿ ಒಂದು ಫುಲ್ ಎನರ್ಜಿ ಪ್ಯಾಕ್ಡ್ ಪ್ರೋಟೀನ್ ರಿಚ್ ಫುಡ್ನ ನಾನು ಇಲ್ಲಿ ಇಂಟೇಕ್ ಮಾಡ್ತಿರೋದು. ಸೊ ಇದು ನಿಮಗೆ ಆಬ್ವಿಯಸ್ಲಿ ಬಾಡಿಗೆ ಬೇಕಾಗಿರೋಂತಹ ಮೈಕ್ರೋನ್ಯೂಟ್ರಿಯೆಂಟ್ಸ್, ಅದ್ರ ಜೊತೆಗೆ ಪ್ರೋಟೀನ್ ಎಲ್ಲವೂ ಈ ಒಂದು ಫುಡ್ಡಲ್ಲಿದೆ. ಸೊ ಇದು ಒಳ್ಳೆಯದು ತಿನ್ನೋದ್ರಲ್ಲಿ ಅಂತ ನನಗನ್ಸುತ್ತೆ. ಆ್ಯಂಡ್ ಇಲ್ಲಿ ನಾನು ಖರ್ಜೂರನೂ ಸಹ ಆ್ಯಡ್ ಮಾಡಿದ್ದೀನಿ, ಆ್ಯಂಡ್ ಆಪ್ರಿಕಾಟ್ಸ್ ಎಲ್ಲವನ್ನು ಸಹ ಆ್ಯಡ್ ಮಾಡಿದ್ದೀನಿ. ಸೊ ನಮಗೆ ಬೇಕಾಗಿರುವಂತಹ ಹಾಗೂ ನಮ್ಮ ಮಗುವಿನ ಬೆಳವಣಿಗೆಗೆ ಬೇಕಾಗಿರುವಂತಹ ಪ್ರೋಟೀನ್, ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲವೂ ಈ ಫುಡ್ಡಲ್ಲಿ ಇರೋದ್ರಿಂದ ಡೈಲಿ ಒನ್ಸ್ ನೀವು ಈ ಫುಡ್ನ ಇಂಟೇಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಒಳ್ಳೆಯದು. ಇದ್ರ ಜೊತೆಗೆ ಎಳ್ನೀರು, ಮಜ್ಜಿಗೆ, ಬೇರೆ ಬೇರೆ ಆಪ್ಷನ್ಸ್ ಇದೆ, ಅದನ್ನು ನೀವು ಮಾಡ್ಬೋದು. ಸೊ ಇದು ನನ್ನ ಒಂದು ಮಿಡ್ ಸ್ನ್ಯಾಕ್ ಆಗಿತ್ತು. ಇವತ್ತು ನನಗೆ ಬೇಗ ಹೊಟ್ಟೆ ಹಸಿವಾಗಿತ್ತು. ಸೊ ಮಾಡಿಕೊಂಡು ಅದನ್ನು ತಿನ್ನೋಷ್ಟು ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನನ್ನ ಹಸ್ಬೆಂಡೇ ಎಲ್ಲ ಪ್ರಿಪೇರ್ ಮಾಡಿಕೊಟ್ಟಿದ್ರು. ಕೊನೆಯಲ್ಲಿ ಉಳಿದಿರೋ ಅಂತಹ ಫ್ರೂಟ್ಸ್ನೂ ಸಹ ತಿಂದಿದ್ದಾಯಿತು. ಸೊ ಇದು ನನ್ನ ಮಿಡ್ ಸ್ನ್ಯಾಕ್ ಸ್ಟೋರಿ. ಸೊ ಲಂಚ್ ಅಂತ ಬಂದರೆ ನಾನು ಪ್ರಿಫರ್ ಮಾಡೋದು ಮುದ್ದೆ. ಸೊ ಮುದ್ದೆನ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ರೈಸ್. ಇವೆರಡನ್ನೇ ನಾನು ಲಂಚಲ್ಲಿ ತಗೊಳ್ಳೋದು.
ಸೊ ಇವತ್ತು ನಾನು ಲಂಚ್ಗೆ ಏನು ಮಾಡ್ಕೊಂಡಿದ್ದೆ, ಅದರಲ್ಲಿ ಪ್ರೋಟೀನ್ ಆರ್ ಸಲಾಡ್ ಏನೇನಿತ್ತು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ನಾನು ಇವತ್ತು ಪ್ರೋಟೀನ್ ಸೋರ್ಸಾಗಿ ತೊಗೊತಿರೋದು ಪನ್ನೀರು. ಸೊ 100 ಗ್ರಾಮ್ ಅಷ್ಟು ಪನ್ನೀರ್ನ ತೊಗೊಂಡಿದ್ದೀನಿ. ಇದರಲ್ಲಿ 20 to 30 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ನೀವೇನಾದರೂ ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ನಿಮಗೆ ಪ್ರೋಟೀನ್ ಸೋರ್ಸಸ್ ತುಂಬಾ ಇರುತ್ತೆ. ಬಟ್ ವೆಜ್ಜಲ್ಲಿ ನಮಗೆ ಕಾಳುಗಳು ಆ್ಯಂಡ್ ಈ ಪನ್ನೀರ್, ಯೋಗರ್ಟ್ ಇದರಲ್ಲಿ ನಮಗೆ ಪ್ರೋಟೀನ್ ಸೋರ್ಸ್, ಇದನ್ನು ನಾವು ಕನ್ಸಿಡರ್ ಮಾಡೋದು. ಸೊ ಇವತ್ತು ಪ್ರೋಟೀನ್ಗೆ ಅಂತ ನಾನಿಲ್ಲಿ ಮ್ಯಾರಿನೇಟ್ ಮಾಡೋಕ್ಕೇನು ಹೋಗಿಲ್ಲ, ಬಿಕಾಸ್ ಟೈಮ್ ಇರಲಿಲ್ಲ. ಸೊ ಹಾಗೆ ಒಂದು ಗೀ ರೋಸ್ಟ್ ಮಾಡಿ ಅದಕ್ಕೆ ಖಾರ ಮತ್ತು ಚಾಟ್ ಮಸಾಲ, ಗರಂ ಮಸಾಲ ಆ್ಯಂಡ್ ಸಾಲ್ಟ್ ಇದಿಷ್ಟನ್ನು ಹಾಕಿ ನಾನು ಇಲ್ಲಿ ಪನ್ನೀರ್ ರೋಸ್ಟನ್ನ ಮಾಡ್ಕೊತಾ ಇದ್ದೀನಿ, ಗೀ ರೋಸ್ಟನ್ನ. ಇದ್ರ ಜೊತೆಗೆ ಕಾರ್ಬ್ಸ್ ಅಂತ ತೊಗೊತಿರೋದು ನಾನಿಲ್ಲಿ ರೈಸ್ ಆ್ಯಂಡ್ ಸ್ವಲ್ಪ ದಾಲ್ ಇತ್ತು. ಆ್ಯಂಡ್ ಅದನ್ನೇ ನಾನು ಇವತ್ತು ಊಟಕ್ಕೆ ಮಾರ್ನಿಂಗ್ ಮಾಡಿದ ದಾಲ್ನೇ ರೀಯೂಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಸಲಾಡ್ಸಲ್ಲಿ ನಾನು ಇಲ್ಲಿ ಬ್ರೋಕಾಲಿನ ತೊಗೊಂಡಿದ್ದೀನಿ. ಇದಿಷ್ಟು ನನ್ನ ಒಂದು ಡಯಟ್ ಆಗಿತ್ತು, ಮಧ್ಯಾಹ್ನದ ಊಟ. ನಿಮಗೆ ನಾನು ಹೇಳ್ದಂಗೆ ನಿಮ್ಮ ಫುಡ್ಡಲ್ಲಿ ಪ್ರೋಟೀನ್, ಕಾರ್ಬ್ಸ್ ಆ್ಯಂಡ್ ಸಲಾಡ್ಸ್ ಇವೆಲ್ಲನೂ ಇದ್ದರೆ ಅದು ಒಂದು ಕಂಪ್ಲೀಟ್ ಫುಡ್ ಅಂತನ ನಾವು ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಲಂಚಲ್ಲಿ ನಾನು ಇನ್ಕ್ಲೂಡ್ ಮಾಡಿರೋದು ಇನ್ನೊಂದು ಏನಂದರೆ ಮಜ್ಜಿಗೆ. ಸೊ ಮಜ್ಜಿಗೆಯಲ್ಲಿರುವಂತಹ ಕ್ಯಾಲ್ಶಿಯಮ್ ಈಗ ಒಂದು ಅತ್ಯಗತ್ಯ. ನಿಮಗೆ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ನೂ ಸಹ ಕೊಟ್ಟಿರ್ತಾರೆ. ಸೊ ಅದ್ರ ಜೊತೆ ಈ ಥರ ನಾವು ಫುಡ್ನ ಇಂಟೇಕ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಹಾಲನ್ನ ಕುಡಿಯೋರು ಡೈರೆಕ್ಟಾಗಿ ಕುಡಿಬೋದು. ಅದನ್ನು ಬಿಟ್ಟು ಈ ಥರ ಮಜ್ಜಿಗೆಯಲ್ಲೂ ಸಹ ನೀವು ಇಂಟೇಕ್ ಮಾಡಿ. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಿಮಗೆ ಸುಮಾರು ಆಪ್ಷನ್ಸ್ ಇರುತ್ತೆ. ರೋಸ್ಟೆಡ್ ಚೆನ್ನ, ಸ್ಯಾಂಡ್ವಿಚ್, ಅವ್ರ ಮನೆಯಲ್ಲೇ ಮಾಡಿರೋಂತಹ ಒಂದು ಚಿಕ್ಕ ದೋಸೆ, ಇಲ್ಲ ಅಂದರೆ ಮನೆಯಲ್ಲೇ ಮಾಡಿರೋಂತಹ ಯಾವ್ದಾದ್ರು ಐಟಮ್ಗಳು. ಸೊ ಇಲ್ಲಿ ನಾನು ಖಾರ ಪುರಿ ತೊಗೊತಾ ಇದ್ದೀನಿ, ಅದ್ರ ಜೊತೆಗೆ ನಿಪ್ಪಟ್ಟು ಆ್ಯಂಡ್ ಒಂದು ಆರ್ಗ್ಯಾನಿಕ್ ಟೀ. ಸಪೋಸ್ ನೀವು ಹಾಲು ಕುಡಿಯೋ ಒಂದು ಹ್ಯಾಬಿಟ್ ಇದ್ದರೆ ನೀವು ಹಾಲನ್ನು ಸಹ ಕುಡಿಬೋದು. ಆ್ಯಂಡ್ ಕಾಫಿ ಟೀನ ಅವಾಯ್ಡ್ ಮಾಡೋದು ಒಳ್ಳೆಯದು, ಬಿಕಾಸ್ ಅದು ಐರನ್ ಅಂಶನ ಅಬ್ಸಾರ್ಪ್ಷನ್ ಮಾಡುತ್ತೆ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಫಿ ಟೀ ಅಥವಾ ಅತಿಯಾದ ಶುಗರ್ ಇಂಟೇಕ್ ಇವೆಲ್ಲವನ್ನು ಕಡಿಮೆ ಮಾಡೋದು ಒಳ್ಳೆಯದು. ರೋಸ್ಟೆಡ್ ಚಾಟ್ ಮಸಾಲ, ಇಲ್ಲ ಎಳ್ನೀರು, ಮಜ್ಜಿಗೆ ಯಾವುದನ್ನು ಬೇಕಾದರೂ ನೀವು ಸ್ನ್ಯಾಕ್ಸ್ ಆಗಿ ತೊಗೊಬೋದು. ಇದು ಒಂದು ಹೆಲ್ದಿ ಸ್ನ್ಯಾಕ್ಸ್ ಆಗಿರುತ್ತೆ. ಸೊ ಡಿನ್ನರ್ಗೆ ತುಂಬ ನಾನು ಲೈಟಾಗಿ ಹೋಮ್ ಮೇಡ್ ಫುಡ್ನ ತೊಗೊಳ್ಳೋದು. ಹೆವಿಯಾಗಿರುವಂತಹ ಅಂದರೆ ಈ ಮುದ್ದೆ ಅದನ್ನೆಲ್ಲ ಅವಾಯ್ಡ್ ಮಾಡ್ತೀನಿ. ಸೊ ಯೂಶ್ವಲಿ ಚಪಾತಿ, ವೆಜಿಟೇಬಲ್ ಕರಿ ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಪನ್ನೀರ್ ಇವನ್ನೆಲ್ಲ ಆ್ಯಡ್ ಮಾಡ್ತೀನಿ. ಇವತ್ತು ನಾನು ತೊಗೊಳ್ತಿರೋದು ವೆಜಿಟೇಬಲ್ ಪಲಾವ್ ಪ್ಲಸ್ ರಾಯ್ತಾ. ಸೊ ಇದಾಗಿತ್ತು ನನ್ನ ವಾಟ್ ಐ ಈಟ್ ಇನ್ ಅ ಡೇ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ನನ್ನ ಎಲ್ಲ ಹಿಂದಿನ ವೀಡಿಯೋಸ್ನ ನೋಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.